ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೊಸ ಟ್ರೆಂಡ್ ಸೃಷ್ಟಿ ಮಾಡಿದಂತಹ ಧಾರಾವಾಹಿ ಅಂತಂದ್ರೆ ಅದು ನಿಮ್ಮೆಲ್ಲರ ಪ್ರೀತಿಯ ಕರ್ಣ ಧಾರಾವಾಹಿ. ಈ ಧಾರಾವಾಹಿಯಲ್ಲಿ ಕರ್ಣ ನಿಧಿ ಪ್ರೀತಿಗೆ ಇಡೀ ಕರ್ನಾಟಕನೇ ಜೊತೆಯಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೀಗೆ ಪ್ರೀತಿಯ ಮನರಂಜನೆಯನ್ನ ನಾಡಿಗೆ ನೀಡಿದಂತಹ ಕರ್ಣನ ಪ್ರಿಯತಮೆಯನ್ನ ಈ ಶುಭಾರಂಭದ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕರ್ಣ ಧಾರಾವಾಹಿಯ ನಾಯಕ ನಟಿ ನಿಮ್ಮೆಲ್ಲರ ಪ್ರೀತಿಯ ದ ವೆರಿ ಬ್ಯೂಟಿಫುಲ್ ನಿಧಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಲವ್ ಯುನಾ ಯಾರದು? ಆಲ್ರೆಡಿ ನಿಧಿ ಕರ್ಣನ ಲವ್ ಮಾಡ್ತಾವ್ರೆ. ಇವನ್ ಬಂದ್ಬಿಟ್ಟ ಜೂನಿಯರ್ ಕರ್ಣ. ಹೇಳಿ ನಿಧಿ, ನೀವೊಂದು ಐ ಲವ್ ಯು ಹೇಳಿ, ಪಾಪ ಬದುಕೊಳ್ತಾರೆ ಹುಡುಗರು. ಐ ಲವ್ ಯು ಆಲ್. ಬದುಕೊಳ್ತಾರೆ ಅಂದೆ, ಈಗ ಊಟ ತಿಂಡಿ ಬಿಟ್ಟು ಬದುಕ್ತಾರೆ ಇವರು. ಸಾಕು, ನಿಧಿ ಫ್ಲೈ ಕಿಸ್ ಕೊಟ್ಟರು ಇನ್ನು ಸಾರ್ಥಕ ಆಯಿತು ಜೀವನ ಅನ್ನೋ ಥರ. ನಿಧಿ, ಈ ವರ್ಷ ಕರ್ಣ ಧಾರಾವಾಹಿಯಲ್ಲಿ ನಾವು ನೋಡ್ತಿದ್ವಿ, ನೀವು ಕರ್ಣ ಹಲವಾರು ಅಡೆತಡೆಗಳನ್ನು ದಾಟಿ ಬಂದು ತೆರೆ ಮೇಲೆ ಬಂದ ನಂತರ ಇಡೀ ರಾಜ್ಯವೇ ಕನ್ನಡಿಗರೆಲ್ಲರೂ ಸೇರಿ ನಿಮ್ಮನ್ನ ಬಹಳ ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡಿದ್ದಾರೆ. ಈ ವರ್ಷದ ಕನ್ನಡಿಗರ ಈ ಪ್ರೀತಿಗೆ ನಿಧಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹೊಸ ವರ್ಷಕ್ಕೆ ಹೊಸದಾಗಿ ನಾನು ಜಿ ಕನ್ನಡಕ್ಕೆ ಬಂದಿದ್ದು, ಹೊಸ ಮನೆ, ಹೊಸ ಪ್ರಪಂಚ, ಹೊಸ ಸೀರಿಯಲ್, ಹೊಸ ಪ್ರೊಡಕ್ಷನ್ ಎಲ್ಲ ಹೊಸದಾಗಿತ್ತು. ಸಡನ್ ಒಂದು ಅಡೆತಡೆ ಬಂದಾಗ ವಾಟ್ಸ್ ನೆಕ್ಸ್ಟ್ ಅನ್ನೋದು ಭವ್ಯನ್ ಬದುಕಲ್ಲಿ ಕ್ವಶನ್ ಮಾರ್ಕ್ ಆಗಿತ್ತು. ಬಟ್ ಜನ ನನ್ನ ಕೈ ಬಿಡಲಿಲ್ಲ. ಏನು ಫ್ಯಾನ್ಸ್ ಇದ್ರು, ಕರ್ಣ ಸೀರಿಯಲ್ ಕೂಡ ನಂಗೆ ಕಾರಣ ಆಗಿದ್ದು ನನ್ನ ಫ್ಯಾನ್ಸ್. ಅವ್ರು ನನಗೆ ಮ್ಯಾನಿಫೆಸ್ಟ್ ಮಾಡಿದ್ದು. ಕರ್ಣ ಪ್ರೋಮೋ ಬಿಟ್ಟಾಗ ಭವ್ಯನೇ ಈ ಪಾತ್ರ ಮಾಡಬೇಕು ಅಂತ ಅವ್ರು ಮ್ಯಾನಿಫೆಸ್ಟ್ ಮಾಡಿದ್ದು. ನನಗೆ ಸಿಕ್ತು ಆ ಪಾತ್ರ. ಅಂದರೆ ಅವ್ರು ಮ್ಯಾನಿಫೆಸ್ಟ್ ಮಾಡಿದ್ಕೆ ಗಾಡ್ಸ್ ಗ್ರೇಟ್ ಡೆಸ್ಟಿನಿ ಪಾತ್ರ ನೀನು ಮಾಡಬೇಕಿತ್ತು ಅಂತ ಬರ್ದಿತ್ತೇನೋ, ನನಗೆ ಆ ಪಾತ್ರ ಸಿಕ್ತು. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ಪ್ರೋಮೋ ಬಿಟ್ಟಾಗ ಕರ್ಣ ಸರ್ ನಾನು ದೂರ ಆಗ್ತೀವಿ ಅಂದಾಗ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಕೂಡ ಮಾಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಿತ್ಯ ಹಾಕಂಗೆ ಬಿಟ್ಕೊಟ್ಬಿಡಿ, ಕರ್ಣ ಸರ್ ನೀವೇ ಒಂದಾಗಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಎವ್ರಿ ಮೂಮೆಂಟ್ ನಮ್ಮನ್ನ ಸೆಲೆಬ್ರೇಟ್ ಮಾಡ್ತಾರೆ. ಎವ್ರಿ ಸೆಕೆಂಡ್ ನಿಧಿ ಭವ್ಯ, ನಿಧಿ ಭವ್ಯ ಅಂತ ಸಿಕ್ಕಾಬಿಟ್ಟೆ ನಮ್ಮನ್ನ ಸೆಲೆಬ್ರೇಟ್ ಮಾಡಿ ಇಲ್ಲಿಗೆ ತಗೊಂಡೋಗಿ ಕೂರಿಸಿದ್ದಾರೆ. ನಾವು ಅವ್ರನ್ನ ಒಂಚೂರು ನಮ್ಮ ಕಡೆಯಿಂದ ಅಂದರೂ ಬೇಜಾರಾದರೂ ಅವರು ಸಿಕ್ಕಾಪಟ್ಟೆ ಹರ್ಟ್ ಆಗಿ ನಮ್ಮ ಮೇಲೆ ಮುನ್ಸ್ಕೊಳ್ಳೋದು ಅದೆಲ್ಲ ಆಗ್ತಿರುತ್ತೆ. ನಿಜ. ಆದರೆ ಭವ್ಯ, ನೀವು ನಿಮ್ಮ ಕರಿಯರಲ್ಲಿ ಬಹಳಷ್ಟು ಪಾತ್ರಗಳನ್ನು ಮಾಡಿದ್ದೀರಾ, ಓಕೆನಾ? ಆದರೆ ಭವ್ಯ ಅವರ ಕರಿಯರಲ್ಲಿ, ಭವ್ಯ ಅವರ ಬದುಕಲ್ಲಿ ನಿಧಿ ಅನ್ನೋ ಪಾತ್ರ, ಕರ್ಣ ಅನ್ನೋ ಧಾರಾವಾಹಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಸ್ಪೆಷಲ್? ವೆರಿ 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 ಸ್ಪೆಷಲ್. ನನ್ನ ಒಂದು ಪಾತ್ರ ಮಾಡಿದೆ. ಓಕೆ, ನೆಕ್ಸ್ಟು ಭವ್ಯ ಯಾವ ಥರ ಮಾಡ್ತಾಳೆ ಒಂದು ಕ್ವಶನ್ ಮಾರ್ಕ್ ನನಗೂ ಇತ್ತು. ಈ ಪಾತ್ರ ಬಂದಾಗ ನನಗೂ ಒಂದಷ್ಟು ಕನ್ಫ್ಯೂಷನ್ ಇತ್ತು. ಹೇಗೆ ಮಾಡಲಿ, ಈ ಥರ ಕ್ಯಾರೆಕ್ಟರ್ ಭವ್ಯ ಆಗಿ ಇದ್ದಾಳೆ, ಬಟ್ ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡಿದಾಗ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ನನಗೂ ಇತ್ತು. ಬಟ್ ಅವ್ರು ಅದನ್ನು ತುಂಬ ಈಸಿಯಾಗಿ ಅಕ್ಸೆಪ್ಟ್ ಮಾಡಿದ್ರು. ನಿಮಗಿದು ಹೇಳಿ ಮಾಡಿಸಿದ ಪಾತ್ರ, ನಿಮಗೆ ಇದು ಸೂಟ್ ಆಗುತ್ತೆ ಅಂತ ಅದನ್ನು ಅಷ್ಟು ಈಸಿಯಾಗಿ ತೊಗೊಂಡು ನನಗೂ ಈಸಿಯಾಗಿ ಅವ್ರು ಜಲ್ ಮಾಡಿಸಿದ್ರು. ಅಂದರೆ ಏನೇ ಮಾಡಿದ್ರು, ನಿಮ್ಮ ಎಕ್ಸ್ಪ್ರೆಷನ್ ಸೂಪರ್. ಅವ್ರು ಅಷ್ಟು ನನ್ನ ಕಾನ್ಫಿಡೆನ್ಸ್ ತುಂಬಿದ್ದಕ್ಕೆ ನಾನು ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಈಗ ಕರ್ನಾಟಕ ಎಲ್ಲ ಒಂದು ಪ್ರಶ್ನೆ ಕೇಳ್ತಾ ಇದೆ, ಕರ್ಣ ನಿಧಿಗೆ ಸಿಗ್ತಾರಾ, ನಿತ್ಯಕ್ಕೆ ಸಿಗ್ತಾರಾ? ಈಗ ಇದನ್ನ ನೀವು ನಿಧಿಯಾಗಿ ಉತ್ತರ ಕೊಡಬಾರ್ದು, ಭವ್ಯ ಆಗಿ ಉತ್ತರ ಕೊಡಬೇಕು. ನಿಧಿಗ ನಿತ್ಯಂಗ? ಕರ್ಣ ಸರ್ ನಿಧಿಗೆ ಸಿಗ್ಬೇಕಾ, ನಿತ್ಯಕ್ಕೆ ಸಿಗ್ಬೇಕಾ? ನೀವೇ ಆನ್ಸರ್ ಮಾಡಿ. ಇಲ್ಲ ಇಲ್ಲ, ನಾನು ಭವ್ಯ ಹತ್ರ ಕೇಳ್ತಿರೋದು. ಭವ್ಯಗೆ ಏನು ಆಸೆ ಇದೆ? ಭವ್ಯಗೆ ಅಫ್ಕೋರ್ಸ್ ಕರ್ಣ ನಿಧಿನೇ ಒಂದಾಗಬೇಕು. ಯಾಕಂದ್ರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗೂ ಅವ್ರಿಬ್ರು ಪೇರ್ ಒಂಥರ ಮ್ಯಾಜಿಕಲ್ ಅನ್ಸುತ್ತೆ. ಅಲ್ಲ, ಅಪ್ಪಿ ತಪ್ಪಿ ಏನಾದ್ರೂ ಕರ್ಣ ನಿತ್ಯ ಒಂದಾಗ್ಬಿಟ್ರೆ ನಿಧಿ ಬಿಟ್ಕೊಡ್ತಾರ? ಇಲ್ಲ, ನಿಧಿ ಅದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಇನ್ ಕೇಸ್ ಆಗಿಲ್ಲ ಅಂದ್ರೆ ದೇವ್ರಿಗೆ ಬಿಟ್ಟಿದ್ದು. ನನ್ನ ಜೀವನದಲ್ಲಿ ಇನ್ನೊಬ್ಬ ಪರ್ಸನ್ ಇನ್ನಷ್ಟು ಕಲರ್ಫುಲ್ ಮಾಡೋದಕ್ಕೆ ಬರ್ಬೋದೇನೋ. ಭವ್ಯನ್ ಜೀವನದಲ್ಲಿ ಬರ್ತಾರೆ, ನಿಧಿ ಜೀವನದಲ್ಲಿ ಆಗಿಲ್ಲ ಅಂದ್ರೆ ಭವ್ಯನ್ ಜೀವನದಲ್ಲಿ ನನ್ನ ಲೈಫ್ನ ಕಲರ್ಫುಲ್ ಮಾಡಕ್ಕೆ ಒಂದು ವ್ಯಕ್ತಿ ಇರ್ತಾರೆ.